ಬಜೆಟ್ ಅನ್ನು ಮಂಡನೆ ಮಾಡಿದಂತಹ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಜನತೆಗೆ ವಿಶೇಷವಾಗಿ ಈ 4,09,549 ಈ ಬಜೆಟ್ ಅಲ್ಲಿ 3,11,739 ಕೋಟಿ ರಾಜ್ಯ ವೆಚ್ಚಕ್ಕಾಗಿ 71,336 ಕೋಟಿಯ ಬಂಡವಾಳ ವೆಚ್ಚ ಮತ್ತು 26,474 ಕೋಟಿ ಸಾಲ ಮರುಪಾವತಿಗೆ ಫಿಕ್ಸ್ ಮಾಡಿ ಈ ಬಜೆಟ್ ಅನ್ನು ಮಂಡನೆ ಮಾಡಿದ ಅಧ್ಯಕ್ಷೆ. ಇದನ್ನು ಗಮನಿಸಿದಾಗ ಅವರಿಗೆ ಇರುವ ಆರ್ಥಿಕ ಜ್ಞಾನ ಮತ್ತು ರಾಜಕೀಯ ಅನುಭವ ಹಿನ್ನೆಲೆಯಲ್ಲಿ ಎಲ್ಲ ಜಾತಿ ಧರ್ಮಗಳ ವಿಶೇಷವಾಗಿ ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು, ಕಾರ್ಮಿಕರು, ದೀನ ದಲಿತರಿಗೆ ಪರವಾಗಿ ಬಜೆಟ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿರೋದು ಒಂದು ದಾಖಲೆ ಅಧ್ಯಕ್ಷೆ. ಈ ರಾಜ್ಯದ 7 ಕೋಟಿ ಕನ್ನಡಿಗರ ಪರವಾಗಿ ನಂಬಿಕೆಯನ್ನು ಎತ್ತಿಡಿಯಲು ಉಜ್ವಲ ಭವಿಷ್ಯವನ್ನು ನಿರ್ಮಿಸಲು ನಮ್ಮ ಸಿದ್ದರಾಮಯ್ಯನವರು ಹಗಲು ಶ್ರಮಿಸುತ್ತಾರೆ ಅಧ್ಯಕ್ಷೆ. ಅದೇ ರೀತಿ ಅಧ್ಯಕ್ಷೆ, ಕರ್ನಾಟಕ ಈಗಾಗಲೇ ತುಂಬಾ ವೇಗವಾಗಿ ದೇಶದಲ್ಲಿ ಬೆಳೆದಿರುವಂತಹ ರಾಜ್ಯ ಇದು ಅಧ್ಯಕ್ಷೆ. ರಾಜ್ಯ ದೇಶದಲ್ಲಿ GDPಗೆ 8.4% ಕೊಡುಗೆ ನೀಡಿದೆ ಅಧ್ಯಕ್ಷೆ. 24-25 ಸಾಲಿನಲ್ಲಿ ರಾಜ್ಯದ ಆರ್ಥಿಕ ಬೆಳವಣಿಗೆ ಶೇಕಡವಾರು 7.4% ಇದ್ದು ದೇಶದಲ್ಲಿ ಆರ್ಥಿಕ ಶೇಕಡವಾರು ದೇಶನೇ 6.4% ಇದೆ. ದೇಶದಲ್ಲಿ ಆರ್ಥಿಕತೆಗೆ ರಾಜ್ಯದ ಆದ್ಯತೆ ಉತ್ತಮವಾಗಿದೆ ಅಧ್ಯಕ್ಷೆ. ನಮ್ಮ ರಾಜ್ಯ ಸರ್ಕಾರ ನೀಡಿದ 5 ಗ್ಯಾರಂಟಿಗಳು ಅನುಷ್ಠಾನಗೊಳಿಸಿ ಮುಂದುವರಿಸಿದ ಅಭಿವೃದ್ಧಿಗೂ ಹಣಕಾಸು ಒದಗಿಸಿರುವುದು ನಿಜಕ್ಕೂ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧ್ಯಕ್ಷೆ. ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇರ್ತಾರೆ ಗ್ಯಾರಂಟಿಗಳ ಬಗ್ಗೆ. ಗ್ಯಾರಂಟಿಗಳು ಯಾರಿಗೆ ಬೇಕು ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷೆ. ಈಗಾಗಲೇ 5 ಗ್ಯಾರಂಟಿಗಳು ಅಧ್ಯಕ್ಷೆ. 5 ಗ್ಯಾರಂಟಿಗಳಲ್ಲಿ ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮ ಅಧ್ಯಕ್ಷೆ. ನಮ್ಮ ರಾಜ್ಯದಲ್ಲಿ 226,53,00,000 ಮಹಿಳೆಯರು ಈ ಸೌಲಭ್ಯವನ್ನು ಅನುಕೂಲ ಪಡ್ಕೊಂಡಿದ್ದಾರೆ ಅಧ್ಯಕ್ಷೆ. ಇದಕ್ಕೆ ಸರ್ಕಾರದಿಂದ 5,15,00,000 ಕೋಟಿಯನ್ನ ಆ ಇಲಾಖೆಗೆ ಪಾವತಿಸುವಂತ ಒಂದು ಕಾರ್ಯಕ್ರಮ ಮಾಡಿದೆ ಅಧ್ಯಕ್ಷೆ. 25-26 ಸಾಲಿಗೂ ಕೂಡ 5,300 ಕೋಟಿ ಇದಕ್ಕೆ ರಿಸರ್ವ್ ಮಾಡಿರುವುದು ಶಕ್ತಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷೆ. ಅದೇ ರೀತಿ ಗೃಹ ಜ್ಯೋತಿ ಕೂಡ ಅಧ್ಯಕ್ಷೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,62,00,000 ಗ್ರಾಹಕರು 9,657 ಕೋಟಿ ಈಗಾಗಲೇ ಉಪಯೋಗ ಪಡ್ಕೊಂಡಿದ್ದಾರೆ ಅಧ್ಯಕ್ಷೆ. 1,62,00,000ದಲ್ಲಿ ಸರ್ಕಾರ ಅದರ ಜೀರೋ ಬಿಲ್ ಗೃಹ ಜ್ಯೋತಿಯಲ್ಲಿ ಕೊಟ್ಟರೆ 9,657 ಕೋಟಿ ಇದಕ್ಕೆ ಕೊಟ್ಟಿದ್ದಾರೆ ಅಧ್ಯಕ್ಷೆ. ಅದೇ ರೀತಿ ಈ ವರ್ಷ ಕೂಡ ಅದು ಹೆಚ್ಚಿಗೆ 10,100 ಕೋಟಿಯನ್ನು ಒದಗಿಸಿದ್ದಾರೆ ಅಧ್ಯಕ್ಷೆ. ಗೃಹಲಕ್ಷ್ಮಿ ಕೂಡ ಅಷ್ಟೇ 24-25ನೇ ಸಾಲಿನಲ್ಲಿ 122 ಕೋಟಿ ಕುಟುಂಬಗಳು ಯಜಮಾನಿಗೆ ಸಹಾಯಧನ 2,000 ರೂಪಾಯಿ ಕೊಡುವಂತಹದ್ದು ಅಧ್ಯಕ್ಷೆ. ಈ ವರ್ಷ ಕೂಡ ಅದನ್ನ 28,608 ಕೋಟಿ ರಿಸರ್ವ್ ಮಾಡಿರೋದು ಅಧ್ಯಕ್ಷೆ. ಅನ್ನಭಾಗ್ಯ ಕಾರ್ಯಕ್ರಮ ಇದು ವಿಶೇಷವಾದ ಒಂದು ಕಾರ್ಯಕ್ರಮ ಅಧ್ಯಕ್ಷೆ. ಈ ಮೊದಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾಗ ಒಂದು ತೀರ್ಮಾನ ತಗೊಂಡಿದ್ದು. ಸಾಮಾನ್ಯ ಜನ ಬಡವನ ಕಷ್ಟ ನನಗೆ ಗೊತ್ತಿದೆ. ನಾನು ಕೂಡ ಆ ಊಟದ ಕಷ್ಟ ಏನು ಅಂತ ಗೊತ್ತಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಹಸಿದೋಟಲ್ಲಿ ಇರಬಾರ್ದು ಅಂತೇಳಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಸರ್ಕಾರದಲ್ಲಿದ್ದಂತಹ ಸಿದ್ದರಾಮಯ್ಯವರು ಪ್ರತಿ ಬಡವನಿಗೆ ಒಂದು ತಲೆಗೆ 7 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತ ತಗೊಂಡ ತೀರ್ಮಾನ ಅಧ್ಯಕ್ಷೆ. ಮತ್ತೆ ಸರ್ಕಾರ ಬದಲಾವಣೆ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದು 5 ಕೆಜಿ ಇಳಿಸ್ಬಿಟ್ಟಿದ್ರು ಅಧ್ಯಕ್ಷೆ. ಅದನ್ನ ಬಿಜೆಪಿ ನಾಯಕರು ನೆನಪು ಮಾಡ್ಕೊಬೇಕು. ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬ್ನ ಒಂದು ಪ್ರಶ್ನೆ ಮಾಡ್ತಾರೆ ಅಧ್ಯಕ್ಷೆ. ನಾನು ಬಡವರು ಹೊಟ್ಟೆ ತುಂಬಾ ಊಟ ಮಾಡಲಿ ಅಂತೇಳಿ 7 ಕೆಜಿ ಅಕ್ಕಿ ಕೊಟ್ಟೆ. ನಿಮ್ಮ ಸರ್ಕಾರ ಅದು 5 ಕೆಜಿ ಇಳಿಸಿದ್ದಾರೆ, ನೀವು 7 ಕೆಜಿನ ಕೊಡಬೇಕು ಅಂತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉತ್ತರ ಕೊಟ್ಟಿದ್ದಾರೆ.